ಬಿಗ್ ನ್ಯೂಸ್ ಬಿಗ್ ನ್ಯೂಸ್ ಬಿಗ್ ನ್ಯೂಸ್. ಟೀಮ್ ಇಂಡಿಯಾದ ಹೊಸ ಕೋಚ್, ಹೆಡ್ ಕೋಚ್ ಆಗಿ ಗೌತಮ್ ಗಂಭೀರ್ ಆಯ್ಕೆಯಾಗಿದ್ದಾರೆ. ಟೀಮ್ ಇಂಡಿಯಾದ ಮಾಜಿ ಆಟಗಾರ, ಕೋಲ್ಕತಾ ನೈಟ್ ರೈಡರ್ಸ್ ತಂಡದ ಮಾಜಿ ತರಬೇತುದಾರ, ಮಾಜಿ ಸಂಸದನಾಗಿರುವ ಗೌತಮ್ ಗಂಭೀರ್ ಇನ್ನು ಮುಂದೆ ಟೀಮ್ ಇಂಡಿಯಾ ಆಟಗಾರರಿಗೆ ಗುರುವಾಗಿ ಮಾರ್ಗದರ್ಶನ ನೀಡಲಿದ್ದಾರೆ. ಈಗಾಗಲೇ T20 ವಿಶ್ವ ಚಾಂಪಿಯನ್ ಆಗಿ ಟೀಮ್ ಇಂಡಿಯಾವನ್ನು ಮೇಳೈಸಿದ ಗುರು ರಾಹುಲ್ ದ್ರಾವಿಡ್ ಉತ್ತರಾಧಿಕಾರಿಯಾಗಿ ಗೌತಮ್ ಗಂಭೀರ್ ನೇಮಕವಾಗಿದ್ದಾರೆ. ಗೌತಮ್ ಗಂಭೀರ್ ಟೀಮ್ ಇಂಡಿಯಾದ ಕೋಚ್ ಆಗೋದಕ್ಕೆ ಅರ್ಹ ವ್ಯಕ್ತಿಯಾಗಿದ್ದಾರೆ. ಗಂಭೀರ್ ದೂರದೃಷ್ಟಿ ಹೊಂದಿದ್ದಾರೆ ಹೀಗಂತ BCCIನ ಸೆಕ್ರೆಟರಿ ಜೈ ಶಾ ಹೇಳಿದ್ದಾರೆ. ಗೌತಮ್ ಗಂಭೀರ್ನ ಮಾರ್ಗದರ್ಶನದಲ್ಲಿ ಟೀಮ್ ಇಂಡಿಯಾ ಜುಲೈ 27ರಿಂದ ಶ್ರೀಲಂಕಾ ಪ್ರವಾಸ ಮಾಡ್ತಾ ಇದೆ. 3 T20 ಹಾಗೂ 3 ಏಕದಿನ ಪಂದ್ಯಗಳನ್ನು ಆಡಲಿದೆ. ಗೌತಮ್ ಗಂಭೀರ್ ಭಾರತದ ಪರ 58 ಟೆಸ್ಟ್ ಮ್ಯಾಚ್ಗಳನ್ನು, 147 ಒನ್ ಡೇ ಮ್ಯಾಚ್ಗಳನ್ನು ಹಾಗೂ 37 T20 ಮ್ಯಾಚ್ಗಳನ್ನು ಆಡಿದ್ದಾರೆ. 2007ರ ಚೊಚ್ಚಲ T20 ವರ್ಲ್ಡ್ ಕಪ್ ಹಾಗೂ 2011ರ ಏಕದಿನ ವರ್ಲ್ಡ್ ಕಪ್ ಗೆದ್ದ ತಂಡದಲ್ಲಿದ್ದಂಥ ಹಿರಿಮೆ ಗೌತಮ್ ಗಂಭೀರ್ ಅವರದ್ದಾಗಿದೆ. ಹಾಗೇನೆ ನಾಯಕನಾಗಿ 2 ಬಾರಿ IPL ಪ್ರಶಸ್ತಿ ಹಾಗೂ ತರಬೇತುದಾರನಾಗಿ 1 ಬಾರಿ KKR ತಂಡಕ್ಕೆ ಪ್ರಶಸ್ತಿಯನ್ನು ಗೌತಮ್ ಗಂಭೀರ್ ಗೆಲ್ಲಿಸಿಕೊಟ್ಟಿದ್ದಾರೆ. ಗೌತಮ್ ಗಂಭೀರ್ is set to be very, 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 very strict and very straightforward. ಹಲವು ವಿಚಾರಗಳನ್ನು ಟೀಮ್ ಇಂಡಿಯಾದ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಮತ್ತು ಕೆಲವು ಸಲ ಫೇಲ್ಯೂರ್ ಆದಾಗ ಗೌತಮ್ ಗಂಭೀರ್ ನೇರವಾಗಿ ಖಂಡತುಂಡುವಾಗಿ ಹಂಚಿಕೊಂಡಿದ್ದು ಕೂಡ ಉಂಟು. ಇದರಿಂದ ಹಲವರ ಟೀಕೆಗೆ ಗುರಿಯಾಗಿದ್ದು ಕೂಡ ಉಂಟು. ಎಸ್ಪೆಷಲಿ his combination with or his collaboration with or his friendship with ವಿರಾಟ್ ಕೊಹ್ಲಿ ಅಷ್ಟೇನು ಉತ್ತಮ ಅಲ್ಲ ಅನ್ನುವ ಚರ್ಚೆ ಕೂಡ ಹಲವು ಸಂದರ್ಭಗಳಲ್ಲಿ ಕ್ರಿಟಿಸೈಸ್ ಮಾಡಿದಾಗ ಗೌತಮ್ ಗಂಭೀರ್ ಸ್ಪಷ್ಟವಾಗಿ ನಮಗೆ ನಿಮಗೆ ಗೊತ್ತಾಗಿದೆ. ಆದರೆ he is set to be a ಟೀಮ್ ಲೀಡರ್ ಫಾರ್ ಶೋರ್. ನನಗಿಂತ ಚೆನ್ನಾಗಿ ಇದರ ಬಗ್ಗೆ ಮಾತನಾಡಬಲ್ಲವರು ಯಾರಪ್ಪ ಒಬ್ಬರಿದ್ದಾರೆ ಅಂತಂದರೆ ದಟ್ ಈಸ್ ನನ್ ಅದರ್ ದ್ಯಾನ್ ಅವರ್ ವೆರಿ ಓನ್ ದಿ ವೆರಿ ಲವ್ಲಿ ಜೋಸೆಫ್ ಹೂವರ್. ಸಾಹೇಬ್ರೆ ನಮಸ್ಕಾರ. ಚಂದನ್ ಶರ್ಮಾ ಹಿಯರ್. ನಮಸ್ಕಾರ ಚಂದನ್, ಹೇಗಿದ್ದೀರಾ? ಆಲ್ ಫ್ಯಾಂಟಾಸ್ಟಿಕ್. ಹೌ ಆರ್ ಯು ಸರ್? ಗುಡ್, ಥ್ಯಾಂಕ್ ಯು ಸರ್. ಸೋ ಗ್ರೇಟ್. ಇದು ಭಾಳ ದೊಡ್ಡ ಹೆಜ್ಜೆ. ಇದು ವೆರಿ ವೆರಿ ಬಿಗ್ ಗ್ಯಾಪ್ ಅಥವಾ ಬಿಗ್ ಸ್ಪೇಸ್ ಟು ಫಿಲ್ ರಾಹುಲ್ ದ್ರಾವಿಡ್ ಅವರ ಸ್ಪೇಸ್ನ. ಯಾಕೆಂತಂದರೆ ಉಚ್ಛ್ರಾಯ ಸ್ಥಿತಿಯಲ್ಲಿ ಇವಾಗ ಭಾರತ ತಂಡ ಇದೆ. ಇಟ್ಸ್ ಎನ್ ಫ್ಯಾಂಟಾಸ್ಟಿಕ್ ಫಾರ್ಮ್ ಭಾರತ ತಂಡ. ಗೌತಮ್ ಗಂಭೀರ್ ಅವರ ಆಯ್ಕೆ ಆಸ್ ಎ ಹೆಡ್ ಕೋಚ್ ಏನಂತೀರಿ ತಾವು? ಅಲ್ಲ, ಈಗ ಅಪ್ಲೈ ಮಾಡಿದ್ದು ಇಬ್ರು, ಗೌತಮ್ ಗಂಭೀರ್ ಮತ್ತೆ ರಾಮನ್. ಹೌದು. ಈ ಕ್ರಿಕೆಟ್ ಕಮಿಟಿ ಅವರು ಇವ್ರನ್ನ ಆಯ್ಕೆ ಮಾಡಿದ್ದಾರೆ. ಬಟ್ ವಿ ವಿಲ್ ಹ್ಯಾವ್ ಟು ಸಿ ಡೌನ್ ದ ಲೈನ್ ಹೇಗಿರುತ್ತೆ ಪರ್ಫಾರ್ಮೆನ್ಸ್ ಅಂದ್ಬಿಟ್ಟು. ಬಟ್ ಒಂದು ನಾವ್ ಹೇಳ್ಬೇಕಂದ್ರೆ ಶಾಸ್ತ್ರಿ ಬಂದ್ರು, ಅವ್ರದೇ ಒಂದು ಸ್ಟೈಲ್ ಆಫ್ ಕ್ರಿಕೆಟ್ ಇತ್ತು, ಬಿಂದಾಸ್ ಕ್ರಿಕೆಟ್, ಎಂಜಾಯ್ ಆಡಿ, ಅಗ್ರೆಸಿವ್ ಆಗಿ ಆಡಿ, ಫಿಯರ್ಲೆಸ್ ಆಗಿ ಆಡಿ ಅಂದ್ಬಿಟ್ಟು ಅವ್ರು ಮಾಡಿದ್ರು. ದ್ರಾವಿಡ್ ಬಂದ್ರು, ಈ ಬ್ರಾಟ್ ಮೋರ್ ಸ್ಯಾನಿಟಿ ಇನ್ ದ ಟೀಮ್, ಕಂಟ್ರೋಲ್ ಮಾಡಿದ್ರು, ಎಂಜಾಯ್ ಮಾಡಿ ಕ್ರಿಕೆಟ್ ಆಡ್ಬೇಕಾದ್ರೆ ಕ್ರಿಕೆಟ್ ಇಷ್ಟೇ ನಿಮ್ ಪ್ಯಾರಾಮೀಟರ್ಸ್ ಹಾಕಿಟ್ರು. ಈ ಗಂಭೀರ್ ಬಂದಿದ್ದಾರೆ. he has had no coaching experience. ಒಂದು ನಾವು ಜ್ಞಾಪಕ ಇಟ್ಕೊಳ್ಳೇಬೇಕು. he has been a mentor of some IPL teams ಅಂದಿರ್ಬೋದು. KKR. But IPL team is a club cricket. This is international cricket. When you talk about Indian team, you are managing an Indian team with a lot of stars on the side. ಆಮೇಲೆ ಗಂಭೀರ್ದು ಕಂಪೇರ್ ಮಾಡಿದ್ರೆ ಅವರ ಟೆಂಪರ್ಮೆಂಟ್ ಅದೇನೆ ಅದು ಸ್ವಲ್ಪ ಇಶ್ಯೂಸ್ ಹಾಗೆ ಆಗತ್ತೆ. ಯಾಕಂದ್ರೆ ನಮಗೆ ಜ್ಞಾಪಕ ಬರೋದಂದ್ರೆ ಕುಂಬ್ಳೆ ಟ್ರೈ ಟು ಕಂಟ್ರೋಲ್ ದ ಟೀಮ್, ವಿರಾಟ್ಗೆ ಅವ್ರ ಗಲಾಟೆ ಆಯ್ತು. ಕರೆಕ್ಟ್. ಕೊನೆಗೆ ಯು ವಾಸ್ ಫೋರ್ಸ್ ಟು ಲೀವ್ ದ ಟೀಮ್. ದೋ ದಿ ತೆಂಡೂಲ್ಕರ್, ಲಕ್ಷ್ಮಣ್, ಗಂಗೂಲಿ ಅವ್ರು ಬೇಕಾಯ್ತು, ಪಾಪ ಕುಂಬ್ಳೆ ಟು ಬೌ ಔಟ್. ಸೊ ಅಲ್ಲಿ ಕನ್ಫ್ರಂಟೇಷನ್ ಆದಾಗ ಬಂದ್ರು. So here we have Gambhir, good cricketer, no doubt. He's achieved
ವರ್ಲ್ಡ್ ಕಪ್ ಎಲ್ಲ ಗೆದ್ದಿದ್ದಾರಲ್ಲ, ಅಚೀವ್ ಪರ್ಫಾರ್ಮೆನ್ಸ್ ಇದೆ. ಹ್ಮ್ ಬಟ್ ಆ ಟೆಂಪರ್ಮೆಂಟ್ಗೆ ಸೂಟ್ ಆಗತ್ತಾ? ಹ್ಮ್ ಹ್ಯಾಂಡ್ಲಿಂಗ್ ಅ ಬಂಚ್ ಆಫ್ ಕ್ಲಬ್ ಕ್ರಿಕೆಟರ್ಸ್ IPL ಒಳಗೆ ಇಸ್ ಡಿಫ್ರೆಂಟ್. ಇಂಟರ್ನ್ಯಾಷನಲ್ ಕ್ರಿಕೆಟರ್ಸ್ ಕಮ್ ಟು ಪ್ಲೇ ಕ್ಲಬ್ ಕ್ರಿಕೆಟ್, ಡಿಫ್ರೆಂಟ್ ಕಂಟ್ರೀಸ್ ಇಂದ ಬಂದವರು. ಬಟ್ ಈಚ್ ಒನ್ ನೋಸ್ ದೇ ಕೆನಾಟ್ trespass certain things, they cannot violate certain situations ಅಂತ ಅವ್ರಿಗೆ ಗೊತ್ತಿರೋದು, ಅವ್ರ ಪ್ಯಾರಾಮೀಟರ್ ಇರ್ತಾರೆ. ಈಗ ಈಸ್ ಕಮಿಂಗ್ ಟು ದಿ ಇಂಡಿಯನ್ ಟೀಮ್ ವೆನ್ ಇಟ್ ಇಸ್ ಆನ್ ಅ ಹೈ. ಕರೆಕ್ಟ್. ವರ್ಲ್ಡ್ ಕಪ್ ಗೆದ್ಕೊಂಡ್ ಬಂದಿದೀವಿ, ಆ ಕಾವ್ ಇರ್ಬೇಕಾದ್ರೆ ಈ ಸ್ಟೆಪ್ಟನ್ ವಿ ಆರ್ ಗೋಯಿಂಗ್ ಟು ಶ್ರೀಲಂಕಾ ಈಸ್ ನಾಟ್ ಮಚ್ ಆಫ್ ಅ ಟೆಸ್ಟ್. ಶ್ರೀಲಂಕಾ ಟೀಮೇ ಇಲ್ಲ. ಅಂಟಿಲ್ ವಿ ಪ್ಲೇ ಟೀಮ್ಸ್ ಲೈಕ್ ಇಂಗ್ಲೆಂಡ್ or South Africa or to some extent South Africa or Australia basically. Only then the test will begin. That is when we will see the temperament. Gambhir batting adbekare he had great temperament, staying at the wicket, he could bat, get big runs. But how to handle the players is very important. Yakandre our temperament ನಾವು ನೋಡಿದ್ವಿ. ಅವ್ರು ಯಾರ ಹತ್ರ ಇದು ಮಾಡ್ಕೊಂಡಿದ್ದಾರೆ, ಅವ್ರಿಗೂ ಧೋನಿಗೆ ಆಗ್ತಾ ಇರ್ಲಿಲ್ಲ. ಈಗ ಅವರು ಸ್ವಲ್ಪ ಮಾತಾಡಿದ್ದಾರೆ ವಿರಾಟ್ ಬಗ್ಗೆ, ಅವ್ರ ಬಗ್ಗೆ, ಇವ್ರ ಬಗ್ಗೆ ಎಲ್ಲ. So all these things are okay. Virat is on his way out, maybe another 6 months, 8 months max. He'll go. Rohit will go, matter of time. Youngsters ನೀವು ಡಾಮಿನೇಟ್ ಮಾಡ್ಬೇಕಂದ್ರೂ there are emerging stars. ಶುಭಮ್ ಗಿಲ್ ಇರ್ಲಿ, ನಮ್ಮ ಅಭಿಷೇಕ್ ಶರ್ಮಾ, ಜೈಸ್ವಾಲ್ ಇರ್ಲಿ, ಎಂತೆಂತ ಪ್ಲೇಯರ್ಸ್ ಇರ್ಬೇಕಾದ್ರೆ it becomes a little challenging. How to put them in the picture. Dravid, what he did was he gave them room but he controlled them. Okay. ಕುಂಬ್ಳೆ ಏನಾಯ್ತು ಅಂದ್ರೆ ಒಂದು ಶಿಸ್ತು, ಹಿಂಗೆ ಇರ್ಬೇಕು, ಹಿಂಗ್ ಮಾಡಿದ್ರೆ ಒಳ್ಳೇದು ಟೀಮ್ಗೆ, ನಾವು ಪಾಪ ಪ್ರೊಫೆಷನಲ್ ಆಗಿ ನೋಡಕ್ ಹೋದ, ಅದು ಆಗ್ಲಿಲ್ಲ. ಹಿಯರ್ ಕಮ್ಸ್ ಗಂಭೀರ್ ವಿತ್ ಎಂಟೈರ್ಲಿ ಡಿಫ್ರೆಂಟ್ ಟೆಂಪರ್ಮೆಂಟ್. ಹೌದು, ಒಂಥರ ನೋಡ್ಬೇಕಾದ್ರೆ ಕಡುಸೋನು. Good man, no doubt about that. He does a lot for society, he does all that. But handling an Indian team is a different cup of tea. Right. I mean, it is not about coaching. Correct. This is about team management, man management. Correct. How do you get the best out of it? ಈಗ ನಾನು ಹೇಳ್ಬೇಕಂದ್ರೆ, ಈಗ ಗ್ಯಾರಿ ಕರ್ಸ್ಟನ್ won the World Cup for us ಅಂತಾರೆ, 2011 now. What he did, nothing. He just managed the side. ಥ್ರೋ ಡೌನ್ಸ್ ಮಾಡ್ತಿದ್ರು, ಕೀ ಪ್ಲೇಯರ್ಸ್ ಗೆ ಥ್ರೋ ಡೌನ್ಸ್ ಮಾಡ್ಕೊಂಡು he won their confidence and he kept going and the team did well. We won the World Cup. True. So these are all things that we have to look at it. So somehow I have a feeling that there could be issues in this team as time goes. Knowing Gambhir's strong wills, ಅವನಿಗೆ ಡಿಸ್ಲೈಕು ಲೈಕ್ಸ್ pretty strong ಅವನಿಗೆ. Okay. ಒಂಥರ ಗೆರೆ ಹಾಕ್ತಾರೆ, ನಿಮ್ಗೆ ಸೇರ್ಸ್ಕೊಳ್ಳೋದಿಲ್ಲ, ಇಲ್ಲ ನಿಮ್ಗೆ ಅಪ್ಕೊಂಡ್ರೆ ನಿಮ್ಗೆ ಎಂಬರೇಸ್ ಮಾಡ್ಕೊಂಡು ಕೂತಿರ್ತಾನೆ. ಸೊ ದಿಸ್ ಇಸ್ ಸಮಥಿಂಗ್ ವಿಚ್ ವಿಲ್ ಹ್ಯಾವ್ ಟು ಸಿ. ಬಟ್ ಅಟ್ ದಿಸ್ ಪಾಯಿಂಟ್ ಇನ್ ಟೈಮ್ ಬೇರೆ ಯಾರು ಅಪ್ಲೈ ಮಾಡಿರ್ಲಿಲ್ಲ, ಇವ್ರು ಕೊಟ್ಟಿದ್ದಾರೆ. ಬಟ್ WV Raman ವಾಸ್ ಇನ್ ದ ರೇಸ್ and he would have been a better option. But you know how the politics is played today, cricket politics. So Tamil Nadu is not in the scene. ಶ್ರೀನಿವಾಸನ್ ಇಲ್ಲ ಈಗ, ಅವ್ರು ಇದ್ರೆ ಅವ್ರ ಹುಡುಗನೆ ಆಡಿರೋರು. ಇದೆಲ್ಲ ಇದು ಹೇಗಾಗತ್ತಂದ್ರೆ ಟೀಮ್ ಇಂಡಿಯಾ ನೋಡಲ್ಲ, ದೇಶ ಇಂಡಿಯಾ ನೋಡಲ್ಲ, ಅವ್ರವ್ರು ಆಡ್ತಾರೆ. ಸೊ ಐ ನೋ ದ ಇಂಟರ್ನಲ್ ಇಶ್ಯೂಸ್, ಸೊ ಐ ಕ್ಯಾನ್ ಟೆಲ್ ಯು honestly, share it with your viewers also. Sure, certainly sir, certainly. ಕಾದ್ ನೋಡೋಣ. ಆಸ್ ಯು ರೈಟ್ಲಿ ಮೆನ್ಷನ್, ಟೆಂಪರ್ಮೆಂಟಲ್ ಇಶ್ಯೂಸ್ ಸಹಜವಾಗಿ ಖಂಡಿತವಾಗ್ಲೂ ಕೂಡ ಇದ್ದೇ ಇದೆ. ಯಾಕಂದರೆ ಇಟ್ಸ್ ಅ ಬಿಗ್ ಶೂಸ್ ಟು ಫಿಲ್ ರಾಹುಲ್ ದ್ರಾವಿಡ್. ಯಾಕಂದರೆ ಕೂಲ್ ಕಾಮ್ ಫಾದರ್ಲಿ ಫಿಗರ್ ರಾಹುಲ್ ದ್ರಾವಿಡ್. ಆ ಜಾಗ ತುಂಬಿಸೋದಿದೆಯಲ್ಲ, ಅದಷ್ಟು ಸುಲಭದ ಮಾತಲ್ವೇ ಅಲ್ಲ. ಗಂಭೀರ್ಗಲ್ಲ, ಯಾರಿಗೇ ಆದರೂ ಕೂಡ ಅದು ಭಾಳ ಕಷ್ಟನೇ. ಸೊ ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ ಗಂಭೀರ್ ಆಯ್ಕೆ ಆಗಿದ್ದಾರೆ. ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಹಿ ಡಸ್ ಸರ್ಟನ್ಲಿ ಹ್ಯಾಸ್ ಇಶ್ಯೂಸ್ ವಿತ್ ಅದರ್ಸ್. ನೀವು ಹೇಳ್ದಂಗೆ ತುಂಬಾ ಇಶ್ಯೂಸ್ ಇದೆ ಅವರಿಗೆ. ಆ್ಯಂಡ್ ಹಿ ಹಸ್ ಬಿನ್ ವೆರಿ ಔಟ್ಸ್ಪೋಕನ್ ಅನೇಕ ಸಂದರ್ಭಗಳಲ್ಲಿ, ಬೇರೆ ಬೇರೆ ವಿಚಾರಗಳಲ್ಲಿ ಕೂಡ. ಅದು ಭಾಳ ಸಂದರ್ಭಗಳಲ್ಲಿ ಕ್ರಿಟಿಕಲ್ ಆಗು ಕೂಡ ಸ್ವೀಕರಿಸಿದ್ದಿದೆ, ಕ್ರಿಟಿಸೈಸ್ ಕೂಡ ಆಗಿದೆ, ಮತ್ತು ಬೇರೆ ಬೇರೆ ಥರದಲ್ಲಿ ಕೂಡ ಆಗಿದೆ. ಅದು ನೋಡೋಣ ಸರ್, ಕಾದು ನೋಡೋಣ. ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಸರ್. ನಮಸ್ಕಾರ. ಲವ್ಲಿ. ಓಕೆ, ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ನೋಡೋಣ ಮುಂದೇನಾಗುತ್ತೆ, ಕಾದು ನೋಡೋಣ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.